ಸೊ ಗೈಸ್, ನಂಗೆ ದೊಡ್ಡ ಟ್ರಾಮಟೈಸ್ ಫೀಲಿಂಗ್ ಏನಂತ ಅಂದರೆ, ಇವಾಗ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಮನೆಗೆ. ದೊಡ್ಡ ಟ್ರಾಮಾ ಏನಂದರೆ ಅಡುಗೆ ಮಾಡ್ಕೊಳ್ಳೋದು ನಾನು. ಬಿಕಾಸ್ ಈ ಬೇರೆ ಕಂಟ್ರಿಲೆಲ್ಲ ಇರ್ತೀವಿ ಅಂದರೆ ಇಂಡಿಯನ್ ಇಂಗ್ರೀಡಿಯೆಂಟ್ಸ್ ಸಿಗೋದು ತುಂಬಾ ಕಷ್ಟ. ಬಟ್ ಹಂಗೋ ಹಿಂಗೋ ಅಂತ ಮಾಡಿಕೊಂಡು ಅಡುಗೆ ಮಾಡ್ಕೊತೀವಿ. ಇದು ಪರವಾಗಿಲ್ಲ. ನೆಕ್ಸ್ಟ್ ಲೆವೆಲ್ ಟ್ರಾಮಟೈಸ್ಡ್ ಏನಂತ ಅಂದರೆ ಪಾತ್ರೆ ತೊಳೆಯೋದು. ಓ ಮೈ ಗಾಡ್, ಯಪ್ಪ, ತಿನ್ನು ಪಾತ್ರೆ ತೊಳಿ ಅಡುಗೆ ಮಾಡು, ತಿನ್ನು ಪಾತ್ರೆ ತೊಳಿ ಅಡುಗೆ ಮಾಡು, ತುಂಬ ಇರಿಟೇಷನ್ ಆಗುತ್ತೆ. ಇದು ಓಕೆ, ಹೆಂಗೋ ತಡ್ಕೊಂಬಿಡ್ಬೋದು. ಇನ್ನೂ ದೊಡ್ಡ ಟ್ರಾಮಟೈಸ್ಡ್ ಏನಂದರೆ ಈ ರೂಮ್ಮೇಟ್ಸ್ ಇರ್ತಾರೆ ನೋಡಿ. ಈ ರೂಮ್ಮೇಟ್ಸು ಇವರೆಲ್ಲ ಇಲ್ಲಿ ಅಕಾಮಡೇಷನಲ್ಲೆಲ್ಲ ಲೈಕ್ ಯುಟೆನ್ಸಿಲ್ಸು ಎಲ್ಲರೂ ಶೇರ್ ಮಾಡ್ಕೋಬೇಕು. ಸೊ ನಾವು ಯೂಸ್ ಮಾಡಿದಾಗ ನಾವು ಪಾತ್ರೆ ತೊಳೆದಿಡಬೇಕು, ಅವರು ಯೂಸ್ ಮಾಡಬೇಕು ಅಲ್ವಾ. ಸೊ ಬಂದುಬಿಟ್ಟು ಅಡುಗೆ ತಿಂತಿರ್ತೀವಿ, ಇಲ್ಲಾಂದ್ರೆ ಏನೋ ಕೆಲಸ ಮಾಡ್ತಿರ್ತೀವಿ. ಆವಾಗ ಬಂದುಬಿಟ್ಟು ಇವಾಗ ಇದು ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡಿ, ನಾನು ಇವಾಗ ಯೂಸ್ ಮಾಡಲೇಬೇಕು, ಅದು ಮಾಡಿಬಿಡಿ, ಇದು ಮಾಡಿಬಿಡಿ ಅಂದ್ಕೊಂಡು ಕೇಳ್ಕೊಂಬರ್ತಾರಲ್ಲ. ಅಮ್ಮ, ಎಷ್ಟು ತಡ್ಕೊಂಡಿರ್ತೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಬಂದುಬಿಟ್ಟಿದ್ದೀವಲ್ಲ ಇಲ್ಲಿ. ಐ ಥಿಂಕ್ ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೂ ಇದು ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ. ಸೊ ಗೈಸ್, ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಏನಂತ ಹೇಳಿ.